ಸ್ಥಳೀಯ ಚುನಾವಣೆ ಸಿದ್ಧತೆಗೆ ಮುಂದಾಗಿದೆ ಕಾಂಗ್ರೆಸ್. ಬೆಂಗಳೂರು ವ್ಯಾಪ್ತಿಯ ಶಾಸಕರ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಂಜೆ 4 ಗಂಟೆಗೆ ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಸಭೆ ನಿಗದಿಯಾಗಿದೆ. ಸ್ಥಳೀಯ ಚುನಾವಣೆಗಳ ಸಿದ್ಧತೆಗೆ ಅಂತೇಳಿ ಕಾಂಗ್ರೆಸ್ ಈಗ ಮುಂದಾಗಿದ್ದು ಬೆಂಗಳೂರು ವ್ಯಾಪ್ತಿಯ ಶಾಸಕರನ್ನ ಸಭೆಗೆ ಕರೆದಿದ್ದಾರೆ ಸಿಎಂ. ಸಂಜೆ 4 ಗಂಟೆ ಅಷ್ಟೊತ್ತಿಗೆ ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಸಭೆ ನಡೆಯುತ್ತೆ. ಈಗಾಗಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿಗೆ ಬಂದಿದೆ. ಪ್ರಾಧಿಕಾರದ ಕುರಿತಾಗಿ ಶಾಸಕರ ಜೊತೆ ಚರ್ಚೆ ಮಾಡ್ತಾರೆ. ಇನ್ನು ಅನುದಾನ ಸೇರಿದಂತೆ ಬೆಂಗಳೂರು ಅಭಿವೃದ್ಧಿ ಕುರಿತು ಕೂಡ ಚರ್ಚೆ ಮಾಡಲಾಗುತ್ತೆ. ಈಗಾಗಲೇ ರಾಜ್ಯದಾದ್ಯಂತ ಇರುವಂತಹ ಶಾಸಕರು ಅನುದಾನಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರು ಒಂದೊಂದು ರೀತಿ ಆರೋಪ ಮಾಡ್ತಾ ಇದ್ರು, ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಅಂತ. ಬಟ್ ಈಗ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಬರುವಂತ ಶಾಸಕರನ್ನ ಕರೆದು ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಾದ್ಯಂತ ಇರುವಂತಹ ಕ್ಷೇತ್ರಗಳ ವಿಧಾನಸಭಾ ಕ್ಷೇತ್ರಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಯೋಜನೆ ಎಲ್ಲಿಗೆ ಬಂತು, ಎಷ್ಟು ಅನುದಾನ ಬಿಡುಗಡೆ ಆಗಬೇಕಿದೆ, ಎಷ್ಟು ಅನುದಾನಕ್ಕೆ ಬೇಡಿಕೆ ಇದೆ, ಎಷ್ಟು ಮಂಜೂರಾಗಿದೆ, ಎಷ್ಟು ಇನ್ನೂ ಬಿಡುಗಡೆ ಆಗಬೇಕಾಗತ್ತೆ, ಮತ್ತು ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕೂಡ ರಚನೆ ಆಗಿದೆ. ಈಗ ಏನೇನು ಬದಲಾವಣೆಗಳಾಗ್ತಾ ಇದೆ, ಏನೇನು ಜಾರಿಗೆ ತರಬೇಕಾಗತ್ತೆ, ಏನು ಸಮಸ್ಯೆಗಳಿದ್ದಾವೆ, ಇದೆಲ್ಲದ್ರ ಬಗ್ಗೆ ಕೂಡ ತಿಳ್ಕೊಳ್ಬೇಕಾಗತ್ತೆ. BBMP ಇದ್ದಿದ್ದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಯಿತು ಅಂದಾಕ್ಷಣ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಆಗ್ಬಿಡುತ್ತಾ? ಆಗಲ್ಲ. ಅಭಿವೃದ್ಧಿಗೆ ಅಂತ ಅಡಿಗಲ್ ಹಾಕಬೇಕಲ್ಲ. ಬ್ರ್ಯಾಂಡ್ ಬೆಂಗಳೂರೇ ಆಗಲಿ ಅಥವಾ ಗ್ರೇಟರ್ ಬೆಂಗಳೂರೇ ಆಗಲಿ, ಏನೇ ಆದ್ರೂ ಅಭಿವೃದ್ಧಿ ಕಾರ್ಯಗಳು ಆಗದೇ ಇದ್ದರೆ ಏನು ಹೆಸರಿಟ್ಟರೂ ಕೂಡ ಅಲ್ಲಿ ಯಾವ ಬದಲಾವಣೆಗಳನ್ನು ಆಗೋದಿಲ್ಲ. ಹಾಗಾಗಿ ಸದ್ಯ ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಚರ್ಚೆಯನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಬೆಂಗಳೂರಿನ ವ್ಯಾಪ್ತಿಗೆ ಅಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಬರುವಂಥ ಶಾಸಕರನ್ನೇ ಇವತ್ತು ಸಭೆಗೆ ಕರೆದಿರೋದು. ಏನೇನು ಸಮಸ್ಯೆ ಇದೆ ನಿಮ್ಮ ಕ್ಷೇತ್ರಗಳಲ್ಲಿ, ಜೊತೆಗೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನೇನು ಕೆಲಸಗಳು ಪೆಂಡಿಂಗ್ ಇದ್ದಾವೆ, ಅನುದಾನ ಅಂತ ಬಂದಾಗ ಎಲ್ಲೆಲ್ಲಿ ಎಷ್ಟೆಷ್ಟು ಅನುದಾನ ಬಿಡುಗಡೆ ಆಗಬೇಕಿದೆ, ಇದ್ರ ಬಗ್ಗೆ ಸಭೆ ಆಗುತ್ತೆ.